ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದು ಬಾಂಗ್ಲಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಇತರೆ ದೇಶಗಳ ಪ್ರಜೆಗಳು ಬಂದು ನೆಲೆಸಿದ್ದರೆ ಅದು ಕೇಂದ್ರ ಸರ್ಕಾರದ ವೈಫಲ್ಯ. ಚಿಂತಾಮಣಿ: ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದು ಬಾಂಗ್ಲಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಹಾಗೂ ಇತರೆ ದೇಶಗಳ ಪ್ರಜೆಗಳು ಬಂದು ನೆಲೆಸಿದ್ದರೆ ಅದು ಕೇಂದ್ರ ಸರ್ಕಾರದ ವೈಫಲ್ಯವಾಗುತ್ತದೆ ಎಂದು ರಾಜ್ಯದ ವಸತಿ ಮತ್ತು ವಕ್ಫ್ ಖಾತೆ ಸಚಿವ ಜಮೀರ್ ಅಹ್ಮದ್ ತಿಳಿಸಿದರು. ತಾಲ್ಲೂಕಿನ ಕೈವಾರದಲ್ಲಿ ಮುಸ್ಲಿಂ ಬಾಂಧವರು ಆಯೋಜಿಸಿದ್ದ ಉಚಿತ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ತಲಾ 50,000 ವಿತರಿಸಿ ಮಾತನಾಡಿದರು. ಕೋಗಿಲುನಲ್ಲಿ ಮನೆಗಳ ತೆರವುಗೊಳಿಸಿದ ಬಗ್ಗೆ ಮಾತನಾಡಿ ದೇಶಕ್ಕೆ ಯಾರೇ ಆಗಮಿಸಿದರೂ ವೀಸಾ ತೆಗೆದುಕೊಂಡು ಬರಬೇಕು. ವೀಸಾ ಮುಗಿದ ಕೂಡಲೇ ಹೊರಡಬೇಕು. ಎಷ್ಟು ಜನ ಆಗಮಿಸಿದ್ದರೂ ಎಷ್ಟು ಜನ ವಾಪಸ್ ಹೋಗಿದ್ದಾರೆ ಎಂಬ ವಿವರಗಳು ರಾಜ್ಯ ಸರ್ಕಾರದಲ್ಲಿ ಇರುವುದಿಲ್ಲ. ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ. ವೀಸಾ ಮೂಲಕ ಬಂದಿರಲಿ ಅಥವಾ ಕಳ್ಳದಾರಿಯಲ್ಲಿ ಬಂದಿರಲಿ ನಿಯಂತ್ರಿಸಬೇಕಾಗಿರುವುದು ಕೇಂದ್ರ ಸರ್ಕಾರ. ಅವರು ಬಂದು ನೆಲೆಸಿದ್ದರೆ ಕೇಂದ್ರ ಸರ್ಕಾರದ ವಿಫಲತೆಯನ್ನು ತೋರಿಸುತ್ತದೆ ಎಂದರು. ಬಾಂಗ್ಲಾದಿಂದ ಬಂದವರಿಗೆ ಮನೆ ನೀಡುತ್ತಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳುತ್ತಾರೆ. ಅದು ಹೇಗೆ ಸಾಧ್ಯ? ಆಧಾರ್ ಕಾರ್ಡ್ ಮತ್ತಿತರ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ರಾಜ್ಯದವರಿಗೆ ಮಾತ್ರ ಮನೆಗಳನ್ನು ವಿತರಿಸಲಾಗುತ್ತದೆ. ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಯಾರು ಬೇಕಾದರೂ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ವಿರೋಧ ಪಕ್ಷದ ನಾಯಕರಿಗೆ ವಿಷಯ ಗೊತ್ತಿಲ್ಲವೇ? ಬಿಜೆಪಿಯವರು ಕೇವಲ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು. ಕಳೆದ 2 ವರ್ಷಗಳಿಂದ ಖಾಲಿ ಮಾಡುವಂತೆ ಅವರಿಗೆ ಸಾಕಷ್ಟು ಬಾರಿ ಕೃಷ್ಣ ಬೈರೇಗೌಡರು ಹೇಳಿದ್ದರು. ನೋಟಿಸ್ಗಳನ್ನು ನೀಡಲಾಗಿತ್ತು. ಏನಾದರೂ ಬೆಂಕಿ ಅನಾಹುತ ಆದರೆ ಅಪಾಯವಾಗುತ್ತದೆ. ಆದರೂ ಖಾಲಿ ಮಾಡದಿದ್ದಾಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ತೆರವುಗೊಳಿಸಲಾಯಿತು. ನಿರಾಶ್ರಿತರ ಊಟ, ವಸತಿಗೂ ಛತ್ರಗಳಲ್ಲಿ ಏರ್ಪಾಟು ಮಾಡಲಾಗಿತ್ತು. ಹೊರಟು ಬಿಟ್ಟರೆ ಮನೆ ದೊರೆಯುವುದಿಲ್ಲ ಎಂದು ಅವರು ಅಲ್ಲಿಗೆ ತೆರಳಲಿಲ್ಲ ಎಂದು ತಿಳಿಸಿದರು. ನಿರಾಶ್ರಿತರಾದ ರಾಜ್ಯದ ವಾಸಿಗಳಿಗೆ 1 ಲಕ್ಷ ಮನೆ ವಿತರಣೆ ಯೋಜನೆಯಲ್ಲಿ ಮನೆ ನೀಡಲು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದರು. ಆ ಯೋಜನೆಯಲ್ಲಿ ಒಂದು ಮನೆಗೆ 11.20 ಲಕ್ಷ ವೆಚ್ಚವಾಗುತ್ತದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಲಾ 1.5 ಲಕ್ಷ ನೀಡುತ್ತವೆ. ನಿರಾಶ್ರಿತರಾದವರಿಗೆ 5 ಲಕ್ಷ ನೀಡಲಾಗುತ್ತದೆ. ಸಾಮಾನ್ಯ ವರ್ಗದವರು 2.5 ಲಕ್ಷ ಹಾಗೂ ಪರಿಶಿಷ್ಟ ವರ್ಗದವರು 1.75 ಲಕ್ಷ ನೀಡಬೇಕು. ಅವರು ನಿರಾಶ್ರಿತರಾಗಿರುವುದರಿಂದ ಬ್ಯಾಂಕಿನಿಂದ ಸಾಲದ ಮೂಲಕ ನೀಡಲಾಗುತ್ತದೆ ಎಂದು ಹೇಳಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಬ್ಯಾನರ್ ವಿಚಾರಕ್ಕೆ ಒಬ್ಬ ಬಡವ ತೀರಿಕೊಂಡ. ಒಂದು ಸಣ್ಣ ಮನೆಯಲ್ಲಿ 5 ಜನರು ವಾಸ ಮಾಡುತ್ತಿದ್ದರು. ಅವರ ಮನೆಗೆ ಭೇಟಿ ನೀಡಿ ಒಂದು ಸಣ್ಣ ಕಾಣಿಕೆ ನೀಡಿದೆ. ಅದು 25 ಲಕ್ಷ ಎಂದು ಹೇಳಿಲ್ಲ. ಒಂದು ವೇಳೆ 25 ಲಕ್ಷ ನೀಡಿದರೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಏಕೆ ಅಸೂಯೆ? ಅವರು ಕೊಡುವುದಿಲ್ಲ. ಕೊಡುವವರ ಬಗ್ಗೆ ಹೊಟ್ಟೆಕಿಚ್ಚು ಪಡುತ್ತಾರೆ. ಬಡವರಿಗೆ ಸಹಾಯ ಮಾಡುವುದರಲ್ಲೂ ರಾಜಕೀಯ ಮಾಡುತ್ತಾರೆ ಎಂದು ಟೀಕಿಸಿದರು. ತಾಲ್ಲೂಕಿನ ಮುರುಗಮಲ್ಲ ದರ್ಗಾ ಅಭಿವೃದ್ಧಿಗೆ ಉನ್ನತ ಶಿಕ್ಷಣ ಸಚಿವ ಡಾ ಎಂ.ಸಿ. ಸುಧಾಕರ್ ಬಹಳ ಶ್ರಮವಹಿಸಿ 34 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಇತಿಹಾಸ ನಿರ್ಮಿಸಿದ್ದಾರೆ. ರಾಜ್ಯದ ಯಾವ ಭಾಗದಲ್ಲೂ ದರ್ಗಾ ಅಭಿವೃದ್ಧಿಗೆ ಇಷ್ಟೊಂದು ಹಣ ನೀಡಿಲ್ಲ. ವಕ್ಫ್ ಖಾತೆ ಸಚಿವನಾಗಿ ನನ್ನ ಕೈಯಲ್ಲೂ ಸಾಧ್ಯವಾಗುತ್ತಿರಲಿಲ್ಲ. ಮುಖ್ಯಮಂತ್ರಿಗಳನ್ನು, ಇಲಾಖೆಯ ಹಿರಿಯ ಅಧಿಕಾರಿಗಳ ಜತೆ ಅನೇಕ ಬಾರಿ ಮಾತನಾಡಿ ಅನುದಾನವನ್ನು ಮಂಜೂರು ಮಾಡಿಸಿದ್ದಾರೆ. ಈ ತಿಂಗಳಲ್ಲಿ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸುವುದಾಗಿ ತಿಳಿಸಿದರು. ಮುಖಂಡರಾದ ಡಾ ಬಾಲಾಜಿ ರೆಡ್ಡಿ, ಸಮಾಜ ಸೇವಕರಾದ ಮೊಹಮ್ಮದ್ ಜಾಫರ್ ಸಾದಿಕ್ ಪಾಷಾ, ಅಬ್ದುಲ್ ಸಮದ್, ಅಲ್ತಾಫ್ ಖಾನ್, ಜಬ್ಬಾರ್ ಖಾನ್, ಅನ್ವರ್ ಪಾಷಾ, ರಾಜ್ಯ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಾಫಿ ಸಾದಿ, ಜಾಫರ್ ಸಾದಿಕ್, ಅಬ್ದುಲ್ ಸಮದ್, ನವಾಜ್ ಪಾಷಾ, ಡಾ ಅಫ್ಜಲ್ ಕೆಎಂಡಿಸಿ, ಡಾಬಾ ನಾಗರಾಜ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸೀನಪ್ಪ, ಕೈವಾರ ಜಾಮಿಯಾ ಮಸೀದಿಯ ಅಧ್ಯಕ್ಷ ಯಾಸೀನ್, ಉಪಾಧ್ಯಕ್ಷರು ಶೇಖ್ ಮಹಬೂಬ್, ಕಾರ್ಯದರ್ಶಿ ಸೈಯದ್ ಸಮೀವುಲ್ಲಾ, ಸೈಯದ್ ರಿಯಾಜ್, ಎಸ್ ಮೌಲಾ, ಫೈರೋಜ್, ಸೈಯದ್ ರಹಮತುಲ್ಲಾ, ನಯಾಜ್, ಎಸ್.ಝೆಡ್ ಶಬ್ಬೀರುದ್ದೀನ್, ಅಂಬರೀಶ್, ಮುಸ್ತಫಾ, ಮುನಿ ಸೇರಿದಂತೆ ಮತ್ತಿತರ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಈಗ ಬಿಜೆಪಿಯವರಿಗೆ ಬಾಂಗ್ಲಾದೇಶಿ, ಪಾಕಿಸ್ತಾನ ಇಕ್ಕೊಂಡೇ ರಾಜಕೀಯ, ಮುಸಲ್ಮಾನ ಇಕ್ಕೊಂಡೇ ಅವ್ರು ರಾಜಕೀಯ ಮಾಡ್ತಿರೋದು. ಈಗ ಬಾಂಗ್ಲಾದೇಶ ಮಾನ್ಯ ನಿಮ್ಮ ಮಾಧ್ಯಮ ಮುಖಾಂತರ ನಾನು ವಿರೋಧ ಪಕ್ಷ ನಾಯಕ ಅಶೋಕ್ ಅವ್ರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಈಗ ಬಾಂಗ್ಲಾದೇಶಿಂದ ಬಂದವರೇ ಬಾಂಗ್ಲಾದೇಶವ್ರು ವಾಸ ಮಾಡ್ತಾವ್ರಂತಲ್ಲ, ಅದು ಯಾರು ಜವಾಬ್ದಾರಿ ಆಗ್ತದೆ? 2014ರಿಂದ BJPದಲ್ಲಿ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇರೋದು. ಯಾವುದನ್ನ ಬೇರೆ ದೇಶದಿಂದ ಬಂದರೆ ಅವ್ರಿಗೆ ಕಂಡೀಷನಲ್ಲಿ ವೀಸಾ ಕೊಡ್ತಾರೆ. ಅವ್ರಿಗೆ ಇಷ್ಟು ದಿನ ಅಂತ ಒಂದು 20 ಡೇಸ್ ವೀಸಾ ಕೊಡ್ತಾರೆ, 60 ಡೇಸ್ ವೀಸಾ ಕೊಡ್ತಾರೆ. ಮೆಡಿಕಲ್ ಇದ್ದಲ್ಲಿ ಬಂದರೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಎಕ್ಸಿಟ್ ಆಗಬೇಕಾದ್ರೆ ಅವ್ರ ಜವಾಬ್ದಾರಿ ತಾನೆ. ಎಕ್ಸಿಟ್ ಆಗಬೇಕಾದ್ರೆ ಯಾರು ಜವಾಬ್ದಾರಿ? ಸೆಂಟ್ರಲ್. ಮತ್ತೆ ಯಾರು ವಿಫಲ ಆದರು ಹೆಂಗೆ ಹೇಳ್ತಾರೆ ಅವರು? ಈ ಕೇಂದ್ರದಲ್ಲಿ ಯಾರು ಸರ್ಕಾರ ಇರೋದು ಅವ್ರ ಜವಾಬ್ದಾರಿ. ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಅಶೋಕ್ ಅವ್ರು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಒಬ್ಬ ಬಾಂಗ್ಲಾದೇಶಿಗೆ ಇಲ್ಲಿ ಮನೆ ಕೊಡೋಕ್ಕೆ ಸಾಧ್ಯನ್ರಿ? ನಾವು ಖಡಕ್ಕಾಗಿ ನಾವು ಹೇಳಿದ್ದೀವಿ, ನಾವು ಯಾವ ಕಾರಣಕ್ಕೂ ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕವ್ರು ಯಾರಿದ್ದಾರೆ ಯಾರು ಅವ್ರನ್ನ ಮನೆ ಕೊಡೋದಂತ ನಾವು ಹೇಳಿದ್ದೀವಿ. ಈಗ ಬಾಂಗ್ಲಾದೇಶವ್ರಿಗೆ ಮನೆ ಹೆಂಗೆ ಕೊಡೋಕ್ಕೆ ಸಾಧ್ಯ ರೀ? ಒಂದು ಮನೆ ಕೊಡಬೇಕಾದ್ರೆ ಕಂಡೀಷನ್ ಇರ್ತದೆ. ಅವ್ರು 5 ವರ್ಷ 1 ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಕಂಡೀಷನ್ ಇರ್ತದೆ. ಈಗ 5 ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಸಿಟಿಯಲ್ಲಿ ವಾಸ ಮಾಡಿರಬೇಕು, ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು, ವೋಟರ್ ಕಾರ್ಡ್ ಇರಬೇಕು. ಬೇರೆಯವ್ರಿಗೆ ಹೆಂಗೆ ಕೊಡೋಕ್ಕೆ ಸಾಧ್ಯ? ಈಗ ಬಾಂಗ್ಲಾದೇಶಕ್ಕೂ ಕೊಟ್ವಿ ಅಂತ ತಿಳ್ಕೊಳ್ಳಿ. ಈಗ RTI ಇಲ್ವಾ? ಈಗ XYZ ನಾಗರಾಜು, ಅಯ್ಯೂಬು, ಯಾರೋ ಅನ್ನು ಇಸ್ಮಾಯಿಲು ಯಾರಿಗೋ ಕೊಟ್ವಿ ಅಂತ ಹೇಳ್ಕೊಳ್ಳಿ. ಅವ್ರು ಕಟ್ಟಬಿಟ್ಟು ಗೊತ್ತಾಗ್ಬಿಡ್ತದೆ. RTIದಲ್ಲಿ ಹೋದರೆ ಇವನು ಯಾವನು ಎಲ್ಲಿದ್ದನು, ಅಷ್ಟು ಬುದ್ಧಿ ಬೇಡ ಅವ್ರಿಗೆ. ಆಮೇಲೆ ಆಚೆ ಅವ್ರಿಗೆ ಹೆಂಗ್ರಿ ಕೊಡೋಕ್ಕೆ ಸಾಧ್ಯ?
ಖಡಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ಯಾರು ವಾಸ ಮಾಡ್ತಾರೆ ಅವ್ರಿಗೆ ಮನೆ ಕೊಡೋದು ಅಂತ ಹೇಳಿದ್ವಿ. ಆಚೆ ಅವ್ರಿಗೆ ಯಾವ ಕಾರಣಕ್ಕೆ ನಮ್ಮ ಮನೆ ಕೊಡಲ್ಲ. ಈ BJP ಏನಾಗಿದೆ, ಸುದ್ದಿ ಇಲ್ಲ ಯಾವುದು. ಅವ್ರಿಗೆ ಏನೋ ಒಂದು ಇಶ್ಯೂ ಬೇಕು, ಅವ್ರು ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಬಡವ್ರ ಜಾತಿ ಇದೆಯಲ್ರಿ, ನಾನು ಕೇಳಿದ್ದು ನಿಮಗೆ, ಬಡವ್ರ ಜಾತಿ ಇದೆಯಾ? ಬಡವ್ರ ಜಾತಿ ಇಲ್ಲ ರೀ ಪಾಪ. ಅಯ್ಯೋ ಅಪ್ಪ, ಜೀವನ ಮಾಡಿದ್ರೆ ಸಾಕು. ಅಲ್ಲಿ ಅದು ನಮ್ಮ ಮನೆಗಳು ಕೊಡಬೇಡಿ, ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಕಂಡಾಗ ಅದು ಮಾಡ್ತಾರೆ. ಅಲ್ಲಿ ಯಾರೋ ರಾಜಶೇಖರ್ ಸತ್ತ ಅಂತ ಹೇಳ್ಬಿಟ್ಟು ಹೋಗಿ 25 ಲಕ್ಷ ನಾನು ಕೊಟ್ಟಿಲ್ಲ, 25 ಲಕ್ಷ ಕೊಡೋಕೆ ಅದು ಒಂದು ಹೊಟ್ಟೆ ಕಿಚ್ಚಿಬಿಡ್ತಾರೆ. ಅವರು ಕೊಡೋಂಗಿಲ್ಲ, ಅವ್ರಿಗೂ ಮನಸ್ಸು ಕೊಟ್ಟಿಲ್ಲ, ಕೊಡೋರ್ಗು ಹೊಟ್ಟೆ ಕಿಚ್ಚಿಬಿಡ್ತಾರಲ್ಲ ರೀ ಅವರು. ರಾಜಶೇಖರ್ ಕೊಟ್ಟಿದ್ದು ಏನಂದ್ರು, 25 ಲಕ್ಷ ಕೊಟ್ಬಿಟ್ರು, ಎಲ್ಲಿಂದ ಬಂತು ಏನು ಬಂತು ರೀ ಸ್ವಾಮಿ? ನಾನು 25 ಲಕ್ಷ ಅಂತ ಕೊಟ್ಟಿಲ್ಲ, ನಾನು ಸಣ್ಣ ಕಾಣಿಕೆ ಅಂತ ಕೊಟ್ಟಿದ್ದೀನಿ. ನಾನು ಅವತ್ತು ಹೇಳಿದ್ದೀನಿ ಮಾಧ್ಯಮದಲ್ಲಿ, ಅವ್ನು ರಾಜಶೇಖರ್ಗೆ 50 ಕೋಟಿ ಕೊಟ್ಟರು ಅವ್ನು ಜೀವನ ತರಕ್ಕೆ ಸಾಧ್ಯ ಆಗಲ್ಲ. ಅವ್ನು ಬರ್ತಾನೆ, ಹೋಗಿ ನೋಡ್ರಿ ಯಾವ ಥರ ಜೀವನ ಮಾಡ್ತಾಯಿದ್ರೆ. ನಾನು 25 ಲಕ್ಷ ಕೊಟ್ಟಿದ್ರು ನೀವು ಕುಚ್ಚು ಪಡಬೇಕಾಗಿತ್ತು. ಬಿಡಪ್ಪ ಯಾವನೋ ಕೊಡ್ತಾನೆ, ಅದೆಲ್ಲ ಇಲ್ಲ ನಿಮಗೆ. ಬರೇ ಹೊಟ್ಟೆ ಕಿಚ್ಚು. ಅಂದರೆ ನಿಮ್ಗೆ ಒಳ್ಳೇದಾಗಬೇಕು, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು. ಬಡವರು ಸಾಯ್ಲಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಡ್ಬೇಕಂತ ತೀರ್ಮಾನ ಮಾಡಿ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ನಾವು ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ತೀರ್ಮಾನ ತೊಗೊಂಡಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಯಾರ್ಯಾರು ಮನೆ ಡೆಮಾಲಿಷ್ ಮಾಡಿದ್ದೀವಿ ಅವ್ರಿಗೆಲ್ಲ ನಾವು 1 ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಮನೆ ಕೊಡ್ತೀವಿ. ಕಂಡೀಷ್ನಲ್ಲಿ ಅವ್ರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರಬೇಕು, ನಮ್ಮ ರಾಜ್ಯದವ್ರು ಇರಬೇಕು, ಕರ್ನಾಟಕದವ್ರು ಇರಬೇಕಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಈಗ 28, 29 ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತ ನನ್ನ ಮಾಹಿತಿ ಬಂತು. ಈ ಕೃಷ್ಣ ಬೈರೇಗೌಡರಿಗೆ ಫೋನ್ ಮಾಡ್ತೀನಿ ನಾನು. ಹಂಗೇನಾದ್ರೂ ನಾವೇನು ತೀರ್ಮಾನ ಮಾಡಿ ಒಟ್ಟಾಗಿ ಕೊಡೋದ್ರಿಂದ ಹೆಂಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಹಂಗೆ ಕೊಂಡ್ಕೊಂಡು ಹೋಗೋಂತ ತೀರ್ಮಾನ ಮಾಡಿದ್ವಿ. ಈಗ ಒಂದೇ ಸತಿ ಕೊಡೋಕ್ಕಾಗಿಲ್ಲ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೆಂಗಾಗ್ತದೆ ಹಂಗೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಎಕ್ಸಾಂಪಲ್ ಸಾಧನೆ ಕೊಡೋಕೆ ಹೇಳಿ, ಒಂದು ಮನೆ ಕೊಟ್ಟಿರೋದು ಹೇಳಿ. ನಾನು ವಸತಿ ಮಂತ್ರಿಯಾಗಿ ನಾನು ಕೇಳ್ತೀನಿ, ನಾನು ಒಂದು ಮನೆ ನಾನು ಓಪನ್ ಆಗಿ ಅಕ್ಟೋಬರ್ 6ನೇ ತಾರೀಕಿಗೆ ಓಪನ್ ಆಗಿ ಕೊಪ್ಪಳದಲ್ಲಿ ಸವಾಲು ಹಾಕಿದ್ದೆ. ನನ್ನ ಮನೆ ಮುಖ್ಯಮಂತ್ರಿ ಮುಂದೆನೇ BJP ಅವ್ರು ಸಾಬೀತುಪಟ್ಬಿಡಲಿ, ಸ್ಲಮ್ ಬೋರ್ಡಲ್ಲಿ ಒಂದು ಮನೆ ಏನಾರು ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವಹಣೆ ತೊಗೊತೀನಿ ಅಂತ ಸವಾಲು ಹಾಕಿದ್ದೆ. ಹೇಳ್ಬಿಡಲಿ ಅವರು. ನಮ್ಮ ಈ ಗ್ಯಾರಂಟಿದಲ್ಲೂ ಈ ಗ್ಯಾರಂಟಿಗಳಲ್ಲಿ 9,500 ಕೋಟಿ ಮನೆ ಮುಖ್ಯಮಂತ್ರಿಗಳು ಜನ ಪಾಪ ಕೊಡೋಕ್ಕಾಗಲ್ಲ, ಬೆನಿಫಿಷರಿ ನಮ್ಮ ಸರ್ಕಾರ ವತಿಯಿಂದನೇ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ 36,789 ಮನೆಗಳು ಕೊಟ್ವಿ. BJPಯವ್ರಿಗೆ ಯಾವ ಗ್ಯಾರಂಟಿ ಇರಲಿಲ್ಲ. ಏನಕ್ಕಪ್ಪ, ನೀವು ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ ನಿಮಗೆ? ನೀವು ಕೊಡ್ಬೋದಾಗಿತ್ತಾನೆ. ನಮ್ಗೆ 55,000 60 ಸಾವಿರ ಕೋಟಿ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಅದ್ರ ಮೇಲೆ ಇದು ನಾವು ಚುನಾವಣೆ ಟೈಮಲ್ಲಿ ಮಾತು ಕೊಟ್ಟಿಲ್ಲ, ಬಡವ್ರು ಫ್ರೀಯಾಗಿ ಮನೆ ಕೊಡ್ತೀವಂತ. ಏನಕ್ಕಂದರೆ ಪಾಪ ಅವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಬೀದಿಲಲ್ಲಿದ್ದರು. ಇದೇ ತಿಂಗಳಲ್ಲಿ ಮನೆ ಅಶೋಕ್ ಅವರೇ 42,345 ಮನೆ ಕೊಡ್ತಾ ಇದ್ದೀನಿ. ದೊಡ್ಡ ಮಟ್ಟದಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ, ಬಂದು ನೋಡಿ ಯಾವ ಥರ ಬಡವ್ರು ಮನೆ ಕೊಡ್ತಾ ಇದ್ದೀವಿ, ಸರ್ಕಾರ ಏನು ಮಾಡ್ತಾಯಿದೆ ಅಂತ ಬಂದು ಅಲ್ಲಿ ನೋಡಿ ಹುಬ್ಳಿದಲ್ಲಿ. ನಮ್ಮ ಕನ್ನಡ ಶಾಲೆಗಳಲ್ಲಿ ಕೇರಳ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇತಿಹಾಸನ ಡಾಕ್ಟರ್ ಸುಧಾಕರ್ ಅವರು ಸೃಷ್ಟಿ ಮಾಡಿದ್ದಾರೆ. ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ. ಎಲ್ಲರಿಗೂ ಗೊತ್ತಿದೆ, ಈ ನಮ್ಮ ರಾಜ್ಯದಲ್ಲಿ ಅಮ್ಮಜಾನ್ ಬಾವಜಾನ್ ದರ್ಗಾ ಅಂದ್ರೆ ಮುರುಗಮಲದಲ್ಲಿ ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಇದು ನನ್ನ ಕೈಯಿಂದಲೂ ಸಾಧ್ಯ ಆಗ್ತಾ ಇಲ್ಲ. 34 ಕೋಟಿ ಅನುದಾನ ತರಕ್ಕೆ ನನ್ನ ಕಡೆಯಿಂದನೂ ಸಾಧ್ಯ ಆಗ್ತಾ ಇಲ್ಲ. ಮನೆ ಸುಧಾಕರ್ ಅವರು ಇದಕ್ಕೆ ಪರ್ಸನಲ್ ತಗೊಂಡು 34 ಕೋಟಿ ಅನುದಾನ ಸ್ಯಾಂಕ್ಷನ್ ಮಾಡಿದ್ದಾರೆ. ನಿನ್ನೆ ಕ್ಯಾಬಿನೆಟಲ್ಲಿ ಸಿಕ್ಕಿದ್ದಲ್ಲಿ ಆ ಗುದ್ಲಿ ಪೂಜೆ ಮಾಡಿ ಕೆಲಸನ ಶುರು ಮಾಡಬೇಕಾಗ್ತದೆ. ನಿಮ್ಮದು ನಸೀರ್ ಅಹಮದ್ನು ಡೇಟ್ ಕೊಡಿ ಅನ್ನೋದು. ನಾನು ಇದೇ ತಿಂಗಳಲ್ಲಿ 24ನೇ ತಾರೀಕಿಗೆ 42,345 ಜನ ಬಡವರಿಗೆ ಫ್ರೀ ಆಗಿ ಕೊಡ್ತಾ ಇದ್ರು. ಆ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾಯಿದ್ರು. ಅವ್ರಿಗೆ ಅದನ್ನು ಬರ್ಬೋದು. ಆ ಕಾರ್ಯಕ್ರಮಕ್ಕೆ ಮನೆ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತೀನಂತ ಮಾತನ್ನು ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಹಾಗಾಗಿ ಸುಧಾಕರ್ಗೆ ನಾನು ಕೇಳ್ಕೊಂಡೆ, ಅಣ್ಣ ನಾನು ಬಿಟ್ಬಿಡು ಸ್ವಲ್ಪ 24ನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ನಾವು ಮನೆ ಕೊಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದಾದಮೇಲೆ ತಾವು ಯಾವಾಗ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾನು ಆ ಕಾರ್ಯಕ್ರಮವನ್ನು ಮುಗಿಸಿ ನಾನು ಬಂದು ಅದು ಗುದ್ಲಿ ಪೂಜೆ ಮಾಡಿ ಕೆಲಸ ನಾನು ಹೇಳ್ತಾರಲ್ಲ, ಸುಧಾಕರ್ ಮಾಡಿರೋದು ಕೆಲಸ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಯಾರು ಮಾಡೋಕ್ಕೆ ನಾನು ಮನ್ಸು ಮಾಡಿದ್ರು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಬಂದು ಕೇಳಿದ್ರು. ಇಲ್ಲಪ್ಪ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ, ಒಂದೇ ಇದಕ್ಕೆ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ, 35 ಕೋಟಿ ಪ್ರಪೋಸಲ್ ಇದೆ ಕೊಡೋಕ್ಕಾಗಲ್ಲ ಅಂದರು. ಅಲ್ಲ ನನ್ನ ಥರದ್ದು ಹೆಂಗಂತ ಗೊತ್ತಂತ ಹೇಳ್ಬಿಟ್ಟು 2-3 ತಿಂಗಳಿಂದ ಮನೆ ಮುಖ್ಯಮಂತ್ರಿಗಳದ್ದು FD ಅವ್ರದ್ದು ಅವ್ರು ಮೀಟಿಂಗ್ ಮಾಡಿ ಏನೇನೋ ಮಾಡಿ ಇವತ್ತು ಶ್ರಮ ಪಟ್ಟು ಅವ್ರ ದುಡ್ಡನ್ನು ತಂದಿದ್ದಾರೆ. ಅವ್ರಿಗೆ ನಮ್ಮ ಸಮಾಜದ ಪರವಾಗಿ ಅವ್ರ ಶುಭಾಶಯನ उनको जेल की गिराई से दूल्हा और दुल्हन को मुबारकबाद देते हुए हमारे साथी साहब इस्तेमाल शादी बच्चे शायद इस्तेमाल शादी उनको हर चीज की सहूलत आगे दे पाए।
जैसा कि लच्छा होना, कान का होना, पीरू पलंग, जो भी उनकी सहूलत लगी थी शादी में जो संसार करना, वो संसार के साथ सबका इंतजार करी। अल्लाह उनके काम को अल्लाह कबूल फरमाए, उनके खानदान को अल्लाह उनको सेहत तंदुरुस्ती अता फरमाएगा। अल्लाह की दुआ करते हुए इस साल में हमारे सिद्धरामैया साहब की हुकूमत आने के बाद इज्तिमा शादियां भी करती, उनको हमारे माइनॉरिटी डिपार्टमेंट से 50,000 रुपए देना दुल्हन के अकाउंट के अंदर डायरेक्ट 50,000 रुपए आती। ये 10 दुल्हनों को हमारे माइनॉरिटी डिपार्टमेंट से 5 लाख रुपए देनी। और ये सिस्टम करी दुनिया के अल्लाह के नवाज को है, दुनिया की अभी जरूरत नहीं है। जो भी इससे मैं शादियां करती, दुल्हन को 50,000 रुपए देखो, एक दुल्हन को 50,000 रुपए माइनॉरिटी डिपार्टमेंट से देती। उसके साथ में जो कमेटी वाले जो करती, उनको एक शादी को 5,000 रुपए देती। यानी दुनिया तो जरूरत नहीं, दुनिया 50,000 की जरूरत है। अल्लाह तुम्हें इतना नवाज को है, उल्टा तुम्हें हर चीज कर सकती। अल्लाह तुम्हें उतना नवाज को है। फिर भी जो सिस्टम बोलो माइनॉरिटी डिपार्टमेंट से सिस्टम ऐसा हर जगह जो शादी बहन के भाइयाँ, उनके वालिद साहब, जो खानदान जो ये करने को जा रही, हर जगह हर तालुका के अंदर ऐसा हर आदमी के पास पैसा है, पैसा नहीं है तो नहीं किसी के पास भी, मगर दिल होना ना चाहिए। गरीबा को करने के वास्ते दिल होना। ऐसा शादी को जैसे को हर एक को 224 साल से में दिल दिया तो हमारे गरीब बच्चे जो शादी नहीं हो बैठी, उनके सबके शादियां होती। अल्लाह से दुआ करता हूँ हर आदमी को ऐसी शादी की जैसे उनके भाई उनकी वालिद की हिस्सा नेक तौफीक अता फरमा को। सब जने अल्लाह में खिदमत करने की तौफीक उनको हर एक आदमी को अता फरमाए। को मैं बेंगलुरु जाना हो, वो किलो के अंदर जो घना डेमोलिश होता मालूम करना हो, वो इलीगल बैठे थे उधर अफवाह भी उठा दे कि कांग्रेस गवर्नमेंट के अंदर बुलडोज कर दे, क्या कर देगा। तो एक्चुअली वो इलीगल बैठे थे, वो गारमेंट प्लांट था। सो गारमेंट प्लांट तो बहुत बड़ा घड़ा था। सो घड़े को कच्चा गारमेंट डाल को लेवल लेने के रहते छोड़ दे बराबर है। फिर अंगी करते हमारे ये बोला ना क्या करेगा, छोड़ देगा बराबर फिर फैमिली गारमेंट प्लांट था। वो गारमेंट प्लांट होने की वजह से 3-4 साल से उनको बोलने को नोटिस और देने को है भाई गारमेंट प्लांट है, कभी भी आग लगने के चांसेस है। आग लगी तो जान का धोखा होता, मेहरबानी करो तो खाली करो। को 3-4 साल तक बोलने करते हुए भी उन्हें खाली नहीं करने की वजह से नोटिस देकर क्या करें, उनको खाली करें, डेमोलिश करें। सो सही डेमोलिश को क्या करें, जो ही वो क्या करें, गवर्नमेंट से जो है सराउंडिंग में जो है 5 शादी मांगा बुक ले को, उनको पूरा रहने का, खाने का, टॉयलेट का, बाथरूम का सब इंतजाम करो। 20 तारीख को मेरे साथ पे बात करते हैं। ऐसा मेरी कांस्टिट्यूंसी के अंदर एक 4 एकड़ जगह दे दो, ऐसा मुझे 200 घरा गरीबा को बंद कर देना को मंजे भी बात कर रहे थे। अब वो डेमोलिश को इंतजाम पूरा कर रहे थे गवर्नमेंट की वजह से। उन्होंने जाने के वास्ते क्या करे, जरा डर गए। हमें गए तो कहाँ खराब मिलती कि नहीं की तो बोल को वो डर गए। सो तुम डर को उन्होंने गए नहीं। बाद में जो भी हादिसा नहीं हुआ था वो हादिसा होगा। हादिसे के बाद चीफ मिनिस्टर साहब सिद्धरामैया साहब मंजे विजिट करो बोलने की वजह से मैं भी जाकर विजिट करता है देख लो, उनको आश्वासन दिखाया जितने भी घरान डेमोलिश उनको हमारी 1 लाख हाउसिंग स्कीम के अंदर घरान देती लोगों को वादा करते थे। अब वो डॉक्यूमेंट वेरिफिकेशन चल रहा। अब देखिएगा बीजेपी वाले वो एक बड़ा इश्यू बना दी, बांग्लादेश लैंग्वेज, पाकिस्तान लैंग्वेज और किसी भी ऐसा दे नहीं सकते। वो डॉक्यूमेंट वेरिफिकेशन कर रहा। आज डॉक्यूमेंट वेरिफिकेशन किया कि 26 से 28 जने में किसी सब क्या बोला एक साथ 160 जने को देने नहीं हुआ क्योंकि एटलीस्ट हमें एक जितने डॉक्यूमेंट वेरिफिकेशन पक्का होती है उनको दे देंगे। कितने बराबर को बोलने की वजह से आज कितने बराबर है क्योंकि डॉक्यूमेंट वेरिफिकेशन करो 25-26 धर्म अधिक कर कोई अब उनको दावत देना उस वजह से जाने की वजह से ज्यादा वक्त देते हुए। और हमारे डॉक्टर सुधाकर उन्होंने भी उनके भैया कोई उनके भाई बड़े भाई दोनों क्या भी फर्क नहीं है। गिलास निकाल रहे तो सुधाकर क्या भी फर्क नहीं है। दूसरे में भाई देख को परेशान होगा धोल पाया करते इन्होंने बड़े उन्होंने छोटे। सुधाकर भी मुझे आने में फोन करे थे, ऐसा मैं आना था इमरजेंसी मीटिंग की वजह से मुझे इस्तेमाल शादी को आने नहीं हो रहा। मेरे भाई को बोलूँ मेरा भाई मैं तुम्हारा इंतजार करी, मेहरबानी करते तुम्हें जा पाना। मेरी तरफ से दूल्हा और दुल्हन को मुबारकबाद देने का हमारे एमएलए की तरफ से मिनिस्टर की तरफ से भी दूल्हा और दुल्हन को मुबारकबाद रिक्वेस्ट करे थे। दूल्हा और दुल्हन मुबारकबाद दे ये कहते हुए अल्लाह से दुआ करते हुए अल्लाह इनकी अच्छी जिंदगी गुजारे, अल्लाह उनको नेक औलाद दिए करको अल्लाह से दुआ करते हुए मेरी बात करता हूँ। ये जो शादियाँ का अरेंजमेंट है वो हमारे बच्चे की शादी के पहले करना को हमें नियत करे थे। अब हमें कई बार जामिया मस्जिद दरगाह कमेटी से मिल को ये प्रोग्राम अरेंज कर को ही इंशाअल्लाह
अब और साल से आको अब हमें हमारे गाँव में उर्स होता है ना, उर्स के बाद ये साल हमें खवाली कर रही है। अगले साल इंशाअल्लाह दरगाह कमेटी वाले को उन्होंने और हमें पूरे मिल को बातचीत कर को हमें खवाली का प्रोग्राम कैंसिल कर को नेक्स्ट साल से हर साल हमें शायद नियत कर को ही इंशाअल्लाह करेंगे। ಇವತ್ತು 10 ಮದುವೆ ಆಗಿದೆ, ಇನ್ನು ನೆಕ್ಸ್ಟ್ ವರ್ಷದಿಂದ ನೋಡೋಣ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಬಡಿಸ್ಕೊಂಡು ಹೋಗೋಣ। ಇದುವರೆಗೂ ಎಷ್ಟು ಆಗಿದೆ? ಇವತ್ತು ಫಸ್ಟ್ ನಮ್ಮ ಟೀಮ್ ಇದೆ, ಅದು ಅವ್ರ ಕಡೆಯಿಂದ 64 ಮಾಡಿದ್ದಾರೆ। ಇವಾಗ ಏನೇನು ವಸ್ತುಗಳು ಕೊಟ್ಟಿದ್ದೀರಾ ನಿಮ್ಮ ಕಡೆಯಿಂದ? ಎಲ್ಲ ಮನೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನು ಕೊಟ್ಟಿದ್ದೀವಿ। ಬೀರೋ ಇದೆ, ಸ್ಟವ್ ಇದೆ, ಗೋಲ್ಡ್ ಇದೆ, ಎಲ್ಲ ಮನೆಗೆ ಏನು ಬೇಕು 300 ಗ್ರಾಮ್ ಗೋಲ್ಡು, ವಾಚು, ಹೆಣ್ಣಿಗೆ ಗಂಡಿಗೆ ಎಲ್ಲ ವಾಚ್ ಕೊಟ್ಟಿದ್ದೀವಿ। ಎಲ್ಲ ಮನೆ ಬೇಕಾಗಿರೋ ಸಾಮಾನು ಎಲ್ಲ ಸೇಮ ಕೊಟ್ಟಿದ್ದೀವಿ। ಯಾವ್ಯಾವ ತಾಲೂಕರು ಬಂದಿದ್ದಾರೆ ಇಲ್ಲಿ ಮದುವೆ ಮಾಡಿಸ್ಕೊಂಡು? ಸಿಲ್ಘಾಟದಿಂದ ಬಂದಿದ್ದಾರೆ, ಚಿಂತಾಮಣಿಯಿಂದ ಬಂದಿದ್ದಾರೆ, ಕೈವಾರದವರು ಇಬ್ಬರು ಇದ್ದಾರೆ, ಬಾಗೇಪಲ್ಲಿಯವರು ಇದ್ದಾರೆ। ಎಲ್ಲರೂ ನೆಕ್ಸ್ಟ್ ವರ್ಷದಿಂದ ನಾವು ಎಲ್ಲರೂ ಕಮಿಟಿಯವರು ಸೇರಿ ಮಾತಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಸರ್। ವರ್ಷಕ್ಕೊಮ್ಮೆ ಮಾಡೋದು ಬರ್ತಾರೆ। ಅಲ್ಲಿ ಇಲ್ಲಿ ಪ್ರೋಗ್ರಾಮ್ ಇತ್ತಲ್ಲ, ಅವ್ರು ಲಕ್ಷ್ಮೀಪುರ ಮಸೀದಿ ಓಪನಿಂಗ್ ಇತ್ತು, ಅದಕ್ಕೋಸ್ಕರ ಮತ್ತೆ ನಾವು ಕರೆದಿದ್ದಕ್ಕೆ ನಮ್ಮ ಮೇಲೆ ಪ್ರೀತಿ, ನಮ್ಮ ಊರ ಮೇಲೆ ಪ್ರೀತಿ ಇರೋದು ಫಸ್ಟು ಎಲೆಕ್ಷನ್ ಟೈಮಲ್ಲೂ ಬಂದಿದ್ದರು, ಇವಾಗಲೂ ಕರೆದ್ರೆ ಬಂದು ನಮಗೆ ಒಳ್ಳೆ ಒಂದು ಖುಷಿ ಆಯಿತು। ಬಂದು ಹೋಗಿದ್ದು ಸಚಿವರು ಸುಧಾಕರ್ ಸಾಹೇಬರು ಅವರು ಬಿಜಾಪುರದಲ್ಲಿ ಇದ್ದಾರೆ, ಬಿಸಿ ಇದ್ದಾರೆ, CM ಅವ್ರ ಜೊತೆಯಲ್ಲಿ ಇರಬೇಕು ಅಂತ ಫಸ್ಟೇ ಹೇಳಿದರು। ಅವ್ರ ಅಣ್ಣ ಅವರು ಬಾಲಾಜಿ ಸರ್ ಬಂದಿದ್ದರು, ತುಂಬ ಖುಷಿ ಆಯಿತು। ನಮ್ಮ ಊರು ಜನ ಎಲ್ಲ, ನಮ್ಮ ಚಿನ್ನಪ್ಪ ಇರ್ತಾರೆ, ನಮ್ಮ ನಾಗರಾಜಣ್ಣ ಎಲ್ಲರೂ ಬಂದಿದ್ದರು। ಖುಷಿಯಿಂದ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಇದೊಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದ್ದೀವಿ। ಮಾಡೋದಂದರೆ ನಮ್ಮದು ದರ್ಗಾ ಇದೆ, ನಮ್ಮದು ಹಜರತ್ ಮಖದೂಮ್ ಶಾಲಿ, ಇಬ್ರಾಹಿಂ ಶಾಲಿ ಅವ್ರ ಊರ್ಸ್ ಇರುತ್ತೆ, ಊರ್ಸ್ ಮಾರನೇ ದಿವಸ ನಾವು ಮಾಡೋಣ। ನಮ್ಮ ಅಣ್ಣನೂ ಇವಾಗ ಹೇಳಿದ್ದಾರೆ, ಇವರು 5 ಮದುವೆಗೆ ಒಪ್ಕೊಂಡಿದ್ದಾರೆ, ನಾವು 5 ಮದುವೆ ನಮ್ಮ ಕಡೆಯಿಂದ ಮಾಡಿಸ್ತೀವಿ। ಇನ್ನು ನಾವು ಎಷ್ಟು ಜನ ನಾವು ನೋಡಿಕೊಂಡು ಯಾರ್ಯಾರು ಎಷ್ಟು ಭಾಗ ಎಲ್ಲ ಮಾಡ್ತೀವಿ, ಯಾರ್ಯಾರು ಎಷ್ಟು ಇದು ಮಾಡ್ತಾರೋ ನೋಡಿಕೊಂಡು ಮಾಡೋಣ ಅಂತ। ನಮ್ಮ ಮಗಂದು ಮದುವೆ ನಮ್ಮದು ಇದಿತ್ತು, ಏನು ಹೇಳೋದು, ಹರಕೆ ನಮ್ಮ ಮಗನ ಮದುವೆ, ನಮ್ಮ ಮಕ್ಕಳ ಮದುವೆ ಆಗಕ್ಕೆ ಮುಂಚೆ ನಾವು ಒಂದು 10 ಮದುವೆ ಮಾಡಬೇಕು ಅಂತ ಇದು ಮಾಡ್ಕೊಂಡಿದ್ವಿ, ಹರಕೆ ಇಟ್ಕೊಂಡಿದ್ವಿ। ಅದಕ್ಕೋಸ್ಕರ ಇವತ್ತು ನಾವು ಮಾಡಿದ್ದೀವಿ। ಇವತ್ತಿನ ಕಾರ್ಯಕ್ರಮ ಬಂದು ಭಾಳ ಅದ್ದೂರಿಯವಾಗಿ ನಡೀತು। ಎಲ್ಲರ ಸಹಕಾರದಿಂದ, ನಮ್ಮ ಊರವರ ಸಹಕಾರ, ಎಲ್ಲ ನಮ್ಮ ಹಿಂದೂ ಬಾಂಧವರು ನಾವೆಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇವತ್ತು। ಇದರಲ್ಲಿ ನಮ್ಮ ಊರವರ ಗ್ರಾಮಸ್ಥರ ಸಹಕಾರ ಇದೆ, ನಮ್ಮ ಜಮಾತ್ ಕಮಿಟಿಯವ್ರ ಸಹಕಾರ ಇದೆ, ನಮ್ಮ ದರ್ಗಾ ಕಮಿಟಿ, ನಮ್ಮ ಹುಡುಗರು ಎಲ್ಲರೂ ಬಹಳ ಶ್ರಮದಿಂದ ಇವತ್ತಿನ ಕಾರ್ಯಕ್ರಮವನ್ನು ನಾವು ಕೈಗೊಂಡಿದ್ದೀವಿ। ಇವತ್ತಿನ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಆಗಿದೆ। ಎಲ್ಲರೂ ಚಿಂತಾಮಣಿ ಕಮಿಟಿಯಿಂದನೂ ಜನ ಬಂದಿದ್ದಾರೆ। ಇವತ್ತು ಶಬೀರ್ ಸಾಹೇಬರು ಬಂದಿದ್ದಾರೆ, ಕಲೀಂ ಸಾಹೇಬರು ಎಲ್ಲರೂ ಬಂದಿದ್ದಾರೆ। ಇವತ್ತು ಚಿನ್ನಪ್ಪ ಅವರು ಇದ್ದಾರೆ, ಎಲ್ಲರ ಕಡೆಯಿಂದ, ನಮ್ಮ ಊರ ಕಡೆಯಿಂದ ಎಲ್ಲರ ಕಡೆಯಿಂದ ಸಹಕಾರ ಆಗಿದೆ। ಮುಂದೆ ಹೀಗೆ ನಾವು ಬರೋ ವರ್ಷನೂ ಹೀಗೆ ಒಂದು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಒಂದು ಶ್ರಮ ಇದು ಮಾಡಿಕೊಟ್ಟಿದ್ದೀವಿ। ಅದ್ರ ಪ್ರಕಾರ ನಾವು ಮುಂದೆ ಮಾಡ್ತೀವಿ। ಪೂರ್ವವಾಗಿ ಅವರಿಗೆ ನಾವು ತುಂಬ ಒಂದು ಧನ್ಯವಾದವನ್ನು ಹೇಳ್ತೀವಿ। ನಮಸ್ಕಾರ। ನಮ್ಮ ಊರಿನಲ್ಲಿ ಇವತ್ತು ಮದುವೆ ಮಾಡಿದ್ದಾರೆ ನಮ್ಮ ಜಮಾಯತ್ ಮೆಂಬರು ಸಾದಿಕ್ ಪಾಷಾ ಅವರು। ಭಾಳ ಸಂತೋಷಗ ಅವ್ರ ಮಗ ಮದುವೆ ಆಗ್ತಾ ಇದೆ, ಮುಂದೆ 10 ದಿವಸ ಇದೆ, ಅದು ತಿಳ್ಕೊಂಡು ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ 10 ದಿವಸ ಮುಂಚೆ ನಾವು 10 ಮದುವೆ ಮಾಡ್ತೀನಂತ ಮಾತು ಅವ್ರ ಮನಸ್ಸಿನಲ್ಲಿ ತಗೊಂಡು ಇವತ್ತು ಖುಷಿಗ ನಮ್ಮ ಕೈವಾರನಲ್ಲಿ ಬಂದು ನಮ್ಮ ಜಮಾಯತ್ ಅವ್ರಿಗೆಲ್ಲ ತಗೊಂಡು ಜಾಮಿಯಾ ಮಸ್ಜಿದ್ ಕೈವಾರ ಜಮಾಯತ್ಗೆ ಎಲ್ಲ ಜೊತೆಯಲ್ಲಿ ತಗೊಂಡು ಇವತ್ತು ದರ್ಗಾ ಕಮಿಟಿ ಅವ್ರಿಗೆ ಹತ್ರ ಅವ್ರಿಗೆ ಜೊತೆಯಲ್ಲಿ ತಗೊಂಡು 10 ಮದುವೆ ಮಾಡಿದ್ದಾರೆ। ಭಾಳ ಖುಷಿ ಆಯಿತು ನಮಗೆ ಕೈವಾರನಲ್ಲಿ ಇವತ್ತು, ಭಾಳ ಖುಷಿಯಿಂದ ಮದುವೆ ನಡೆದಿದೆ। ದೇವರು ಇದೆ, ಮುಂದೆ ವರ್ಷ ಇದೇ ತಿಂಗಳಿನಲ್ಲಿ ಇನ್ನು ಮದುವೆ ಮಾಡೋದು ಕಾಯಿಷ ಇದೆ, ಎಲ್ಲರೂ ಸೇರಿ ಅಂತ ಬಯಸ್ಕೊಳ್ತಾ ಇದ್ದೀವಿ। ಎಲ್ಲರಿಗೆ ಧನ್ಯವಾದ, ನಮಸ್ಕಾರ।